यस्य हास्यकमलकलितं वाङ्मयममृतं जगत्पिबति भुजगभोगाभमुख्यं हृद्यं निजभुजं दक्षिणं लक्षणाढ्यं ललितं धृप्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रणये पूर्णबोधं भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन रोष्णा भवतु भीर्मा इति न संप्रयन्तं प्रणतवान् प्राणिनां प्राणभूतं प्रणतिप्रणये पूर्णबोधं यस्मिन् सर्वाणि कर्माणि सन्न्यस्य अध्यात्मचेतसा निराशे निर्ममो याति परं जयति सुरक्षितः. ನಾವು ಆಚಾರ್ಯರ ಸರ್ವಮೂಲ ಗ್ರಂಥಗಳಲ್ಲಿ 3 ಗ್ರಂಥಗಳನ್ನು ಭಾಗವತಾಶ್ರಮದಲ್ಲಿ ಚಿಕ್ಕ 3 ಗ್ರಂಥಗಳನ್ನ, ಒಂದು ನ್ಯಾಸ ಪದ್ಧತಿ, ಸನ್ಯಾಸಿಗಳ ನಿತ್ಯಾನುಷ್ಠಾನದ ಒಂದು ಸಂಕ್ಷಿಪ್ತ ವಿವರಣೆ, ಆಮೇಲೆ ಜಯಂತಿ ಕಲ್ಪ, ಕೃಷ್ಣ ಜಯಂತಿ ಮತ್ತು ಕೃಷ್ಣಾಷ್ಟಮಿ ಇವುಗಳಿಗೆ ವ್ಯತ್ಯಾಸ ಏನು, ಅದರ ಆಚರಣೆಯ ವಿಧಾನಗಳೇನು ಅನ್ನೋದನ್ನು ಆಚಾರ್ಯರು ಹೇಳಿರ್ತಕ್ಕಂಥದ್ದು. ಆಮೇಲೆ ಓಂ ತತ್ ಸತ್ ಪ್ರಣವಕಲ್ಪ, ಅದು ಮತ್ತೆ ಸನ್ಯಾಸಿಗಳ ಓಂಕಾರ ಉಪಾಸನೆ, ಓಂಕಾರದ ಅನುಸಂಧಾನ ಹೇಗಿರಬೇಕು. ಸನ್ಯಾಸಿಗಳಿಗೆ ಅದು ಉಪಾಸ್ಯ, ನಮಗೆ ಅದು ಜ್ಞೇಯ. ನಾವು ಅದನ್ನು ಉಪಾಸನೆ ಮಾಡಬೇಕಾಗಿಲ್ಲ, ಆದರೆ ನಾವು ತಿಳ್ಕೊಳ್ಬೇಕಾಗುತ್ತೆ. ನಾವು ಅದನ್ನು ವಿಷಯವನ್ನು ತಿಳ್ಕೊಳ್ಳುವುದು ಎಲ್ಲರಿಗೂ ತಿಳ್ಕೊಳ್ಳುವ ಅಧಿಕಾರ ಇದೆ. ಉಪಾಸನೆ ಮಾಡತಕ್ಕಂಥ ಅಧಿಕಾರ ಸನ್ಯಾಸಿ. ಇದು ಮುಗಿದ ಮೇಲೆ ನಾವು ಸದಾಚಾರ ಸ್ಮೃತಿ ಆಚಾರ ಪ್ರಕರಣವನ್ನೇ ತಗೊಳ್ತಾ ಇದ್ದೇವೆ ನಾವು, ಮತ್ತು ಪುಟ್ಟ ಗ್ರಂಥಗಳನ್ನು ಸದಾಚಾರ ಸ್ಮೃತಿಯಲ್ಲಿ ನಾವು ಇವತ್ತು ನೋಡುವುದಕ್ಕೆ ಪ್ರಾರಂಭ ಮಾಡ್ತಾ ಇರತಕ್ಕ ಗ್ರಂಥ ಇನ್ನೊಂದು ಪುಟ್ಟ ಗ್ರಂಥ. ಆದರೆ ನಾವು ಕಳೆದ ಬಾರಿ ನೋಡಿದ 3 ಗ್ರಂಥಗಳಿಗಿಂತ ಸ್ವಲ್ಪ ವ್ಯಾಪ್ತಿಯಲ್ಲಿ ದೊಡ್ಡದು. ಇದರಲ್ಲಿ ಅದೆಲ್ಲ ಸುಮಾರು 15-16 ಶ್ಲೋಕಗಳ ಪುಟ್ಟ ಕೃತಿಗಳಾದರೆ ಇದು ಸ್ವಲ್ಪ ಜಾಸ್ತಿ, ಸುಮಾರು ಒಂದು 30-40 ಶ್ಲೋಕಗಳಷ್ಟು ವ್ಯಾಪ್ತಿಯಲ್ಲಿ ಇರತಕ್ಕಂಥ. ಆದರೆ ನಮ್ಮ ನಿತ್ಯಾನುಷ್ಠಾನಕ್ಕೆ ಸಂಬಂಧಪಟ್ಟ ಸಮಗ್ರ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಹೇಳತಕ್ಕಂಥ ಒಂದು ಗ್ರಂಥ. ಅದಕ್ಕೆ ಆಚಾರ್ಯರು ಸದಾಚಾರ ಸ್ಮೃತಿ ಅಂತ, ಅದು ಸದಾಚಾರ ಸ್ಮೃತಿ ಅಂತ ಅನ್ನೋ ಶಬ್ದವನ್ನೇ ಕೊಟ್ಟಿದ್ದಾರೆ. ಯಾಕಂದರೆ ಇದರಲ್ಲಿ ಸ್ಮೃತಿ ಅನ್ನೋದು ನಾವು ಸಾಮಾನ್ಯ ಪ್ರಾಚೀನ ಗ್ರಂಥಗಳನ್ನು ಸ್ಮೃತಿ ಅಂತ ಹೇಳ್ತೇವೆ. ಇದು ಅದರ ವೇದವ್ಯಾಸರು ನಿತ್ಯಾನುಷ್ಠಾನದ ಬಗ್ಗೆ ಏನು ಹೇಳಿದ್ದಾರೆ ಅಲ್ಲಿ ಅದು ಸ್ಮೃತವಾಗಿದೆ. ಅದೇ ಶ್ಲೋಕಗಳನ್ನು ವ್ಯಾಸವಾಕ್ಯ ಸಮುದ್ರಕ್ಕೆ ಹಿಂದೆ ಮುಂದೆ ಹೇಳ್ತಾರೆ. ಹೆಚ್ಚಿನ ಪ್ರಾಚೀನ ಗ್ರಂಥಗಳಲ್ಲಿ ಬಂದಿರತಕ್ಕಂಥ ಶ್ಲೋಕಗಳನ್ನೇ ಉದ್ಧರಣ ಮಾಡಿದ್ದರಿಂದ ಇದು ಸ್ಮೃತಿ ಗ್ರಂಥ. ಸ್ಮೃತಿ ಗ್ರಂಥ ಅಂದರೆ ಸಾಮಾನ್ಯವಾಗಿ ಪೌರುಷೇಯ ವೇದಗಳು. ಇವಾಗ ಪುರಾಣಗಳು, ಇತಿಹಾಸ ಪುರಾಣ ಇವನ್ನೆಲ್ಲ ಸ್ಮೃತಿ ನಾವು ಹೇಳ್ತೇವೆ. ವೇದ ಶ್ರುತಿ ಸ್ಮೃತಿ, ಶ್ರುತಿಯ ಮೇಲೆ ಇತಿಹಾಸ ಪುರಾಣಗಳು ಸ್ಮೃತಿಗಳು. ಆ ದೃಷ್ಟಿಯಿಂದ ಇಟ್ಟುಕೊಂಡ್ರೆ ಇದು ಇತಿಹಾಸ ಪುರಾಣಗಳಲ್ಲಿ ಬಂದಿರತಕ್ಕ ಶ್ಲೋಕಗಳನ್ನೇ ಆಚಾರ್ಯರು ಉದ್ಧರಣೆ ಮಾಡಿದ್ದರಿಂದ ಇದು ಸ್ಮೃತಿ ಅನ್ನುವ ಶಬ್ದಕ್ಕೆ ಆ ಪ್ರಾಚೀನ ಗ್ರಂಥಗಳು, ಇತಿಹಾಸ ಪುರಾಣಗಳಲ್ಲಿ ಬಂದಿರತಕ್ಕಂಥ ಮಂತ್ರಗಳ, ವಾಕ್ಯಗಳ ಉದ್ಧರಣೆ ಅನ್ನುವಂಥ ಉದ್ದೇಶವು ಆ ಶಬ್ದಕ್ಕಿದೆ. ಅದನ್ನ ಯಾವುದರ ಬಗ್ಗೆ ಇದು ಸ್ಮೃತಿ ಸಂಗ್ರಹ ಅಂದರೆ ಸದಾಚಾರ ಅಂದರೆ ಆಚಾರ ಅಂತಂದರೆ ನಮಗೆ ಸಾಕು. ನಿಜವಾಗಿ ಆಚಾರ ಅಂತಂದ್ರೇನೆ ಒಳ್ಳೆಯ ಸದಾಚಾರಕ್ಕೆ ಆಚಾರ ಅನ್ನೋದು. ಇವಾಗ ಮನುಷ್ಯ ಆಚಾರ ಅಂದರೆ ಶಬ್ದಕ್ಕರ್ಥ ಆಚರಣೆ ಅಂತ. ಕೆಟ್ಟದಾಗಿ ಆಚರಣೆ ಮಾಡುವುದು ಆಚಾರವೇ. ಆದರೆ ಅದನ್ನು ಯಾರೋ ಕೆಟ್ಟದಾಗಿ ನಾವು ಆಚಾರವಂತ ಅನ್ನೋದಿಲ್ಲ, ಆಚಾರಹೀನ ಅಂತೇವೆ. ಹಾಗಾದ್ರೆ ಆಚಾರ ಅನ್ನೋ ಶಬ್ದಕ್ಕೇನೆ ಸದಾಚಾರ ಅನ್ನೋದೇ ಆಚಾರ ಶಬ್ದದ ಮುಖ್ಯ ಅರ್ಥ. ಆದರೆ ಆಚಾರ ಶಬ್ದದ ಎಟಿಮೊಲಾಜಿಕಲ್ ಮೀನಿಂಗ್ ಏನು ಅಂತಂದ್ರೆ ನಡತೆ ಅಂತ ಅರ್ಥ. ನಡೆ, ಜೀವನದ ನಡೆ. ಆದ್ರಿಂದ ಅದನ್ನು ಸ್ಪಷ್ಟಪಡಿಸುವುದಕ್ಕೋಸ್ಕರ ಆಚಾರ್ಯರು ಸದಾಚಾರ ಅಂದ್ರೆ ಸರಿಯಾದ ನಡೆ ಅಂತ. ನಡೆಯಲ್ಲಿ ತಪ್ಪಿದ ನಡೆಯೂ ನಡೆಯೇ ತಾನೆ. ಅದಕ್ಕೋಸ್ಕರ ಸದಾಚಾರ ಅನ್ನೋ ಶಬ್ದ ಹಾಕದೆ ಆಚಾರ ಸಂಗ್ರಹ ಅಂತಂದ್ರೂ ಅರ್ಥ ಆಗತ್ತೆ. ಆದರೆ ಹಿಂದಿನವರು ಸಮಾಚಾರ ಸದಾಚಾರ ಎರಡು ಶಬ್ದವನ್ನು ಬಳಸ್ತಾರೆ. ಸಮಾಚಾರ ಅಂದ್ರೂ ನಮ್ಮ ಇದೆಲ್ಲ ಬೆಳಗಾವಿಯದ್ದು ಪೇಪರ್ನ ನೋಡುವಂಥದ್ದಲ್ಲ. ಸಮ್ ಆಚಾರ, ಸಮೀಚೀನವಾದ ನಡತೆ ಅಂತ. ಸಮ್ ಆಚಾರ, ಸತ್ ಆಚಾರ ಎರಡಕ್ಕೂ ಒಂದೇ ಅರ್ಥ. ನಿರ್ದುಷ್ಟವಾದ ನಡೆ, ಸರಿಯಾದ ನಡೆ. ಹಾಗಾಗಿ ನಮ್ಮ ಬದುಕಿನಲ್ಲಿ, ನಮ್ಮ ಉಪಾಸನೆಯಲ್ಲಿ ಸರಿಯಾದ ನಡತೆ ಹೇಗಿರಬೇಕು ಅನ್ನುವುದನ್ನ ತಿಳಿಸುವಂಥ ಪ್ರಾಚೀನ ಗ್ರಂಥಗಳ ಸಮುದ್ಧರಣವೇ ಸದಾಚಾರ ಸ್ಮೃತಿ.